ನೀವೇನಾದರೂ ಕಾಂಚೀಪುರಮಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದೀರಾ? ಹಾಗಾದರೆ ಕಾಂಚೀಪುರಮಲ್ಲಿ ನೀವು ಎಲ್ಲಿ ಸ್ಟೇ ಆಗ್ಬೋದು, ಹೇಗೆ ಹೋಗ್ಬೋದು, ಏನೆಲ್ಲ ಊಟ ಮಾಡ್ಬೋದು, ಏನೆಲ್ಲ ನೀವು ಖರೀದಿ ಮಾಡ್ಬೋದು, ಶಾಪಿಂಗ್ ಹೇಗೆ ಮಾಡ್ಬೋದು, ಹಾಗೆ ಅಲ್ಲಿ ಸ್ಯಾರಿ ರೇಟ್ ಹೇಗಿದೆ, ಸ್ಯಾರಿ ಎಲ್ಲಿ ಸಿಗುತ್ತೆ, ಮತ್ತು ಯಾವ್ಯಾವ ಟೆಂಪಲ್ ಪ್ರಸಿದ್ಧವಾಗಿದೆ, ಯಾವ್ಯಾವ ಟೆಂಪಲ್ನ ನೀವು ನೋಡಲೇಬೇಕು, ಏನೇನು ಫುಡ್ಡು ಅಲ್ಲಿ ಸ್ಪೆಷಲ್ ಆಗಿದೆ ಅಂತಂದ್ಬಿಟ್ಟು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸಿಂದ ನಿಮಗೆ ಅಲ್ಲಿ ಹೋದಾಗ ಸ್ವಲ್ಪ ಸಹಾಯ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ, ಮತ್ತು ಗ್ಯಾರಂಟಿ ಕೂಡ ನಾನು ಕೊಡ್ಬೋದು. ಅಲ್ಲಿ ಟ್ರೈನ್ ಅವೈಲಬಿಲಿಟಿ ಇಲ್ಲದೆ ಹೋಗಿರೋ ಕಾರಣಕ್ಕೆ ನಾವು ಇಂಟರ್ಸಿಟಿ ಬಸ್ನ ಬುಕ್ ಮಾಡಿದ್ವಿ. ಅಲ್ಲಿ ನನಗೆ ಕಾಂಪ್ಲಿಮೆಂಟರಿ ಆಗಿ ಒಂದು ಪ್ಯಾಡ್ ಮತ್ತು ಬಾಟಲ್ ಸಿಕ್ತು. ಇನ್ ಕೇಸ್ ನೀವು ಟ್ರೈನಲ್ಲಿ ಬರಲೇಬೇಕು ಅಂದರೆ ಅರಕೋನಂ ಜಂಕ್ಷನಿಂದ ಬರ್ಬೋದು. ಅದು 30 ಕಿಲೋಮೀಟರ್ ದೂರ ಇದೆ ಕಾಂಚೀಪುರಮಿಗೆ. ಹಾಗಾಗಿ ನಾನು ಬಸ್ನ ಬುಕ್ ಮಾಡಿದ್ದು. ಬಸ್ ಆದರೆ ಡೈರೆಕ್ಟಾಗಿ ಕಾಂಚೀಪುರಮಿಗೆ ಹೋಗಿ ನಿಮಗೆ ನಿಲ್ಲಿಸುತ್ತೆ. ನಾವು ರೀಚ್ ಆಗಿದ್ದು ಬೆಳಗ್ಗೆ ಮುಂಚೆ 5:15. ಹಾಗಾಗಿ ನಾವು ಅಲ್ಲಿ ಬುಕ್ ಮಾಡಿಕೊಂಡು ಹಾಗೆ ಹೋಗಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ರೂಮ್ ಸ್ಟೇನ ಸ್ವಲ್ಪ ಕಮ್ಮಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ನೋಡಿದಾಗ ಯಾತ್ರಿ ನಿವಾಸ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಹಾಗಾಗಿ ನಾವು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಸ್ವಲ್ಪ ಜಾಸ್ತಿ ರೇಟ್ ಅನಿಸ್ತು. ಹಾಗಾಗಿ ಅಲ್ಲಿ ಹೋಗಿ ಬಾರ್ಗೇನ್ ಮಾಡೋಣ, ಬೇಗ ಚೆಕ್ಔಟ್ ಮಾಡ್ತೀವಿ ಅಂತ ಹೇಳೋಣ ಅಂದ್ಕೊಂಡು ಹೋದ್ವಿ. ಅಲ್ಲಿ ನೋಡಿದರೆ ರೂಮ್ಸು ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು, ನಮಗೆ ರೂಮ್ಸೇ ಸಿಕ್ಕಿಲ್ಲ. ಸಜೆಷನ್ ಏನಂತಂದರೆ ನೀವು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ಯಾತ್ರಿ ನಿವಾಸ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಅಲ್ಲಿ ಯಾತ್ರಿ ನಿವಾಸ ಅನ್ನೋದು 2-3 ಕಡೆ ಇದೆ. ಹಾಗಾಗಿ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಯಾವ ಯಾತ್ರಿ ನಿವಾಸಕ್ಕೆ ಹೋಗ್ಬೇಕಂತಿದ್ರೆ. ಅದಕ್ಕೆ ನಾವು ಹೋಗಿದ್ದು ಈ ಒಂದು ಸ್ಟೇಗೆ. ನಾವು ಫೈನಲ್ ಆಗಿ ಚಕ್ರವರ್ತಿ ಹಾಲಿಡೇಸಲ್ಲಿ ಬಂದು ಸ್ಟೇ ಮಾಡಿದ್ವಿ. ಇಲ್ಲಿ 2 ಬೆಡ್ಡು ಮತ್ತು 2 ವಾಶ್ರೂಮು, 1 ಸಿಂಕು ಮತ್ತು AC ರೂಮ್ ಆಗಿತ್ತು. ತುಂಬಾ ಸೆಕೆ ಇರುತ್ತೆ ಅಂತ ಅಂದ್ಬಿಟ್ಟು AC ರೂಮ್ನೇ ನಾವು ಬುಕ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಮತ್ತು ಕಾಂಪ್ಲಿಮೆಂಟರಿ ಆಗಿ 2 ಬಾಟಲ್ಸ್ ಸೋಪು ಮತ್ತು ಒಂದು ಟವೆಲ್ ಕೊಡ್ತಾರೆ. ಎಲ್ಲ ದೇವಸ್ಥಾನಕ್ಕೂ ನಾವು ಬೆಳಗ್ಗೆ ಮುಂಚೆ 6 ಗಂಟೆಗೆ ಶುರು ಮಾಡಿದ್ವಿ ಹೋಗೋಕ್ಕೆ. 6 ಗಂಟೆಗೆ ನಾವು ಒಂದು ಆಟೋನ ಪರ್ ಡೇ ಇದರಲ್ಲಿ ಬುಕ್ ಮಾಡ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಬಾರ್ಗೇನಿಂಗ್ ಮಾಡಿಕೊಳ್ಳಿ. ನಿಮ್ಮ ಒಂದು ಬಾರ್ಗೇನಿಂಗ್ ಸ್ಕಿಲ್ಸ್ ಚೆನ್ನಾಗಿದ್ರೆ ನಿಮಗೆ ಕಮ್ಮಿ ರೇಟಲ್ಲಿ ಸಿಗ್ತಾರೆ. ನಾವು 1300 ರುಪೀಸ್ಗೆ ಒಂದು ಆಟೋನ ಬುಕ್ ಮಾಡ್ಕೊಂಡ್ವಿ ಪರ್ ಡೇಗೆ. ಎಲ್ಲ ದೇವಸ್ಥಾನವೂ ಚೆನ್ನಾಗಿ ತೋರಿಸಿದ್ರು ಅವರು. ವೆಯ್ಟ್ ಮಾಡಿ ಅಂದರೆ ನಮ್ಮದು ಮುಗಿದ ಕೂಡಲೇ ಕಾಲ್ ಮಾಡ್ತಿದ್ವಿ, ಹಾಗೆ ಬಂದು ಪಿಕ್ ಮಾಡ್ತಿದ್ರು. ನಿಮಗೇನಾದರೂ ಆಟೋ ಮತ್ತು ಸ್ಟೇ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನಾವು ಫಸ್ಟ್ ಹೋಗಿದ್ದು ಏಕಾಂಬರೇಶ್ವರ ಟೆಂಪಲ್. ಅದು ತುಂಬಾ ಚೆನ್ನಾಗಿತ್ತು. ಕಾಂಚೀಪುರ ಅನ್ನೋದು 1000 ದೇವಸ್ಥಾನಗಳ ನಗರ ಎಂದು ಕರೀತಾರೆ. ಇದು ಕಾಂಚೀಪುರಂ ನಗರದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದಾಗಿದೆ. ಪಂಚಭೂತ ಕ್ಷೇತ್ರಗಳಲ್ಲಿ ಭೂಮಿ ತತ್ವವನ್ನು ಪ್ರತಿನಿಧಿಸುವ ಪ್ರಸಿದ್ಧ ಶಿವ ದೇವಸ್ಥಾನ. ಇಲ್ಲಿ ಸುಮಾರು 3500 ವರ್ಷ ಹಳೆಯ ಮಾವಿನ ಮರ ಇದೆ ಎಂದು ನಂಬಲಾಗಿದೆ. ನಾವು ನೆಕ್ಸ್ಟ್ ಟೆಂಪಲ್ ಹೋಗಿದ್ದು ಕಾಮಾಕ್ಷಿ ಅಮ್ಮನ್ ಟೆಂಪಲ್. ಶಕ್ತಿಪೀಠಗಳಲ್ಲಿ ಒಂದಾದ ಈ ದೇವಸ್ಥಾನದಲ್ಲಿ ದೇವಿ ಕಾಮಾಕ್ಷಿಯನ್ನು ಆರಾಧಿಸಲಾಗುತ್ತದೆ. ಇಲ್ಲಿ ಏನಂತ ಅಂದರೆ ತುಂಬಾ ರಶ್ ಇರುತ್ತೆ ಬೆಳಗ್ಗೆ ಮುಂಚೆ. ಹಾಗಾಗಿ ನೀವು ಬೇಗನೆ ಬನ್ನಿ, ನೋಡಿ ಎಷ್ಟೊಂದು ರಶ್ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಕಾಮಾಕ್ಷಿಯಲ್ಲಿ ತುಂಬಾ ಬೇಗನೆ ಮುಗೀತು, ನಮಗೆ ತುಂಬ ಏನು ಲೇಟ್ ಆಗಿಲ್ಲ. ನಾವು ನೆಕ್ಸ್ಟ್ ಹೋಗಿದ್ದು ಉಲಗಾಲಂದ ಪೆರುಮಾಳ್ ಟೆಂಪಲ್. ಹಾಗೆ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ. ಸುಮಾರು 8 ಗಂಟೆ ಅಷ್ಟೊತ್ತಿಗೆ ತಿಂಡಿ ತಿನ್ಲಿಕ್ಕೆ ಹೋದ್ವಿ. ಅಲ್ಲಿ ನಾನು ತಗೊಂಡಿದ್ದು ಕಾಂಚೀಪುರಮಿನ ಸ್ಪೆಷಲ್ ಇಡ್ಲಿ. ನಾವು ನೆಕ್ಸ್ಟ್ ಹೋಗಿದ್ದು ವರದರಾಜ ಪೆರುಮಾಳ ದೇವಸ್ಥಾನ. 108 ದಿವ್ಯ ದೇಶಗಳಲ್ಲಿ ಒಂದಾದ ಈ ವಿಷ್ಣು ದೇವಸ್ಥಾನವು ತನ್ನ ಅದ್ಭುತ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿದೆ. ಅಂತ ಗೊತ್ತಾ, ಈ ದೇವಸ್ಥಾನದಲ್ಲಿ ಪುರಾಣದ ಪ್ರಕಾರ ಗೌತಮ ಮಹರ್ಷಿ ಅವರ ಒಂದು ಶಿಷ್ಯಂದರು ತುಂಬಾ ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತಿದ್ರಂತೆ. ಒಂದು ದಿನ ಪೂಜೆಗೆ ತೀರ್ಥ ತರಬೇಕಾದ್ರೆ ಅದರಲ್ಲಿ ಹಲ್ಲಿ ಬಿದ್ದಿತ್ತಂತೆ. ಹಾಗಾಗಿ ಗುರುಗಳು ಕೋಪಗೊಂಡು ತಮ್ಮ ಶಿಷ್ಯಂದ್ರಿಗೆ ಹಲ್ಲಿ ಆಗಲಿಕ್ಕೆ ಜನ್ಮ ತಾಳುವ ಒಂದು ಶಾಪ ಕೊಡ್ತಾರಂತೆ. ನಂತರ ಶಿಷ್ಯಂದ್ರಿಗೆ ತಮ್ಮ ತಪ್ಪಿನ ಅರಿವಾಗಿ ಮಾಸ್ಟರ್ಗಳಿಗೆ ಕ್ಷಮೆ ಕೇಳ್ತಾರೆ. ತದನಂತರ ಶಾಪ ಮುಕ್ತಿಯಿಂದ ಹೊರಬರಲು ಅವರು ಈ ದೇವಸ್ಥಾನಕ್ಕೆ ಬರ್ತಾರಂತೆ. ಈ ಕಥೆಯಿಂದ ಬೆಳ್ಳಿ ಮತ್ತು ಬಂಗಾರದಿಂದ ಮಾಡಿರುವಂಥ ಪಲ್ಯ ಒಂದು ವಿಗ್ರಹನ ಅಲ್ಲಿ ಇಟ್ಟಿದ್ದಾರೆ.
ನೆಕ್ಸ್ಟ್ ನಾವು ಊಟಕ್ಕೆ A to Bಗೆ ಬಂದಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅನ್ನ ಸಾಂಬಾರು ತೊಗೊಂಡ್ವಿ, ಅದರ ಜೊತೆಗೆ ಒಂದು ವಿಶೇಷವಾದ ಒಂದು ಫುಡ್ ಕೂಡ ತೊಗೊಂಡಿದ್ವಿ. ಅದು ಏನಂತಂದರೆ ಪೊಂಗಲ್ನ ಗಟ್ಟಿ ಮಾಡಿ ಒಂದು ಬಾಲ್ ಥರ ಮಾಡಿ ಕೊಟ್ಟಿದ್ರು. ಅದಕ್ಕೆ ಒಂದು ಹೆಸರಿತ್ತು ಅವಲ್ ಕೋಸು ಕಟ್ಟಾಯಿ. ಆಮೇಲೆ ಸ್ವಲ್ಪ ಸ್ಟೇ ಅಲ್ಲಿ ರೆಸ್ಟ್ ಮಾಡಿಬಿಟ್ಟು ಮಧ್ಯಾಹ್ನ 3 ಗಂಟೆಯಿಂದ ಮತ್ತೆ ನಾವು ದರ್ಶನ ಮಾಡಲಿಕ್ಕೆ ಶುರು ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ನೆಕ್ಸ್ಟ್ ಬಂದಿದ್ದು ಕೈಲಾಸನಾಥ ದೇವಸ್ಥಾನ. ನೀವೇನಾದರೂ ಹಂಪಿ ಮಿಸ್ ಮಾಡ್ಕೊತಿದ್ರೆ ಇಲ್ಲಿ ಬರ್ಬೋದು, ತುಂಬಾ ಚೆನ್ನಾಗಿದೆ. ಪಲ್ಲವ ರಾಜವಂಶ ಕಾಲದಲ್ಲಿ ನಿರ್ಮಿಸಲಾದ ಕಾಂಚೀಪುರಂ ಅತ್ಯಂತ ಹಳೆಯ ದೇವಸ್ಥಾನ. ಇದರ ಕಲ್ಲಿನ ಕೆತ್ತನೆಗಳು ಅತ್ಯಂತ ಸುಂದರವಾಗಿದೆ. ಹಾಗೆ ಎಲ್ಲ ಟೆಂಪಲ್ಸ್ನ ನೋಡಿಕೊಂಡು ನಾವು ಇನ್ನೇನು ಮುಂದೆ ಶಾಪಿಂಗಿಗೆ ಅಂತ ಹೋದ್ವಿ. ಇಲ್ಲಿ ಪ್ಯೂರ್ ಮಗ್ಗದಿಂದ ಮಾಡಿರೋಂಥ ಕಾಂಚೀಪುರಂ ಸೀರೆನ ತೋರಿಸಿದ್ದು ಇವರು. ಅಂತೂ ಇಂತೂ ಎಲ್ಲರೂ 2 ಸ್ಯಾರಿನ ತೊಗೊಂಡ್ವಿ ನಾವು. ತುಂಬಾ ಚೆನ್ನಾಗಿತ್ತು. ಎಲ್ಲ ನಮಗೆ 3000 ರೇಟಲ್ಲಿ ತೋರಿಸಿದ್ದು. ಬಾರ್ಗಿನ್ ಮಾಡಿಬಿಟ್ಟು 2000 ರುಪೀಸಿಗೆ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಇಟ್ಕೊಂಡಿದ್ದಾರಲ್ಲ ಅದೆಲ್ಲ ಸ್ಯಾರೀಸ್ ತುಂಬಾ ಚೆನ್ನಾಗಿತ್ತು. ನೀವು ಎಷ್ಟು ಬಾರ್ಗಿನ್ ಮಾಡ್ತೀರಾ ಅಷ್ಟಕ್ಕೆ ರೇಟ್ ನಿಮಗೆ ಸಿಗುತ್ತೆ. ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಪ್ಯೂರ್ ಅಂದರೆ ಪ್ಯೂರ್ ಕಾಂಚೀಪುರಂ. ಈಗ ಮದುವೆಗಳ ರೆಡಿ ಆಗ್ತಾರಲ್ಲ ಮದುಮಗಳಿಗೆ ಎಲ್ಲ 1 ಲ್ಯಾಕಿಂದ ಶುರುವಾಗೋಂಥ ಒಂದು ಸ್ಯಾರಿ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಕಾಂಚೀಪುರಮಲ್ಲಿ ಸ್ಯಾರಿ ತೊಗೊಳೋದಾದರೆ ಈ ಅಂಗಡಿಗೆ ಹೋಗಿ. ಇವರು ತುಂಬಾ ಚೆನ್ನಾಗಿ ನಿಮಗೆ ಸ್ಯಾರೀಸ್ನ ಕೊಡ್ತಾರೆ, ಹಾಗೆ ಪ್ರೈಸ್ ಕೂಡ ಕಮ್ಮಿ ಮಾಡ್ತಾರೆ. ಹಾಗೆ ಬರುವಾಗ ಇನ್ನೊಂದು ಟೆಂಪಲ್ಸ್ ಇತ್ತು, ಅಲ್ಲಿ ತುಂಬಾ ಚೆನ್ನಾಗಿತ್ತು. ಸ್ಕೈ ಕೂಡ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತುಂಬಾ ವಿಚಿತ್ರವಾಗಿತ್ತು. ಫಸ್ಟ್ ಟೈಮ್ ಈ ರೀತಿ ಸ್ಕೈನ ನೋಡಿದ್ದು, ಅದು ಬೇರೆ ಕಲರೇ ಕಾಣಿಸ್ತಾ ಇತ್ತು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಇಂಟರ್ಸಿಟಿ ಬಸ್ನೇ ಮತ್ತೆ ಚೂಸ್ ಮಾಡಿದ್ವಿ. ಬಟ್ 2 ಅವರ್ಸ್ ಸ್ವಲ್ಪ ಲೇಟ್ ಮಾಡಿದ್ರು ಈ ಸಲ. ಹಾಗೆ ನಾವು ಬಸ್ ಇನ್ನೇನು ಬಂತು, 2 ಅವರ್ಸ್ ಲೇಟ್ ಆಗಿದ್ರು. ಎಲ್ಲ ದರ್ಶನ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದಾಯಿತು. ಬಾಯ್, ಸಿ ಯು.